ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಅದರಲ್ಲೂ ಸ್ಪೆಷಲಿ ಥರ್ಡ್ ಕ್ರಾಸ್ನಲ್ಲಿ ಲಾರಿಯೊಂದು ಬೇಕರಿಗೆ ಗುದ್ದಿದ್ದ ಪರಿಣಾಮ ಅನಾಹುತ ನಡೆದು ಹೋಗಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನಿಯಂತ್ರಣ ತಪ್ಪಿ ಬೇಕರಿಗೆ ಲಾರಿ ನುಗ್ಗಿಬಿಟ್ಟಿದೆ. ಅನಾಹುತ ಒಂದು ಭಾರಿ ಪ್ರಮಾಣದಲ್ಲಿ ಆಗೋದಿತ್ತು, ಬಟ್ ಕ್ಷಣ ಮಾತ್ರದಲ್ಲಿ ಅದು ತಪ್ಪಿದೆ. ಮಲ್ಲೇಶ್ವರಂನ ಲಿಂಕ್ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು. ಅತಿ ವೇಗವಾಗಿ ಲಾರಿ ಚಲಾಯಿಸಿದ್ದೆ ಘಟನೆಗೆ ಕಾರಣ ಅನ್ನೋ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಸ್ಥಳಕ್ಕೆ ಮಲ್ಲೇಶ್ವರ ಸಂಚಾರಿ ಠಾಣೆಯ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ನಿಯಂತ್ರಣ ತಪ್ಪಿ ಬೇಕರಿಗೆ ಲಾರಿ ನುಗ್ಗಿದೆ. ಲಾರಿ ಚಾಲಕ ಇದನ್ನಲ್ಲ, ಆತ ಸೆಲ್ಫ್ ಆಕ್ಸಿಡೆಂಟ್ ಅನ್ನು ಮಾಡಿದ್ದಾನೆ. ಇದೇನಾದರೂ ಜನ ಅಲ್ಲಿ ಹೇಳಿಕೇಳಿ ಮಲ್ಲೇಶ್ವರಂ ಅಂತ ಹೇಳಿದ್ರೆ ಜನ ಯಾವಾಗಲೂ ಕೂಡ ಎಲ್ಲ ಅಂಗಡಿ ಮುಂದೆನೂ ಗಿಜುಗುಡ್ತಾ ಇರ್ತಾರೆ. ಆ ಟೈಮ್ನಲ್ಲಿ ಆಗಿದ್ದಿದ್ರೆ ಜೀವಹಾನಿಗಳು ಆಗೋಗೋದು. ಇನ್ನು ಲಾರಿ ಗುದ್ದಿದ ತೀವ್ರತೆಗೆ ಗೋಡೆಗಳು ಕೂಡ ಡ್ಯಾಮೇಜ್ಗೆ ಒಳಗಾಗಿದೆ. ನೋಡ್ತಾ ಇದ್ದೀರಾ ಅದನ್ನು ನೀವು. ಲಾರಿ ಚಾಲಕ ನಿಯಂತ್ರಣ ತಪ್ಪಿ ಗೋಡೆಗೆ ಗುದ್ದಿರುವಂಥ ಘಟನೆ ಬೆಂಗಳೂರಿನ ಲಿಂಕ್ ರಸ್ತೆಯಲ್ಲಿ ನಡೆದಿರುವಂಥದ್ದು. ಮುಂಜಾನೆ 4 ಗಂಟೆ ಸುಮಾರಿಗೆ ಅತಿ ವೇಗವಾಗಿ ಬಂದಂತಹ ಲಾರಿ ಚಾಲಕ ಏಕಾಏಕಿ ಆತನಿಗೆ ಆಯ ತಪ್ಪಿರುವಂಥ ಪರಿಣಾಮವಾಗಿ ಕಾಂಡಿಮೆಂಟ್ಸ್ಗೆ ಗುದ್ದಿರುವಂಥದ್ದು. ಘಟನೆಯಲ್ಲಿ ಕಾಂಡಿಮೆಂಟ್ಸ್ನ ಡೋರ್ ಮತ್ತು ಗೋಡೆ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಗುದ್ದಿರುವಂಥ ಪರಿಣಾಮ ಲಾರಿಯ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿರುವುದನ್ನು ನೀವು ನೋಡ್ತಾ ಇದ್ದೀರಾ. ಮುಂಜಾನೆ 4 ಗಂಟೆ ಆಗಿರೋದ ವೇಳೆ ಆ ಸಂದರ್ಭದಲ್ಲಿ ಜನರು ಯಾರೂ ಇಲ್ಲದ ಕಾರಣ ರಸ್ತೆಯಲ್ಲಿ ದೊಡ್ಡ ಒಂದು ಅನಾಹುತ ತಪ್ಪೋಗಿರುವಂಥದ್ದು. ಇಲ್ಲದೆ ಹೋದರೆ ದೊಡ್ಡ ಅನಾಹುತಕ್ಕೆ ಕಾರಣವಾಗ್ತಿದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ ಮಲ್ಲೇಶ್ವರಂ ಸಂಚಾರಿ ಪೊಲೀಸರು ಬಂದು ಆ ಲಾರಿಯನ್ನು ಶಿಫ್ಟ್ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಘಟನೆಯಲ್ಲಿ ಗೋಡೆ ಸಂಪೂರ್ಣವಾಗಿ ನಜ್ಜುಗುಜ್ಜು ಆಗಿರುವಂಥ ಕಾರಣಕ್ಕಾಗಿ ಲಾರಿ ಮಾಲೀಕರ ವಿರುದ್ಧ ಈಗ ಮನೆ ಮಾಲೀಕ ದೂರು ಕೊಡುವ ಕೆಲಸವನ್ನು ಮಾಡಿರುವಂಥದ್ದು. ಘಟನೆ ಸಂಬಂಧಪಟ್ಟಂತೆ ಮಲ್ಲೇಶ್ವರಂ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಚಾಲಕನ ನಿರ್ಲಕ್ಷ್ಯದಿಂದ ಘಟನೆ ಆಗಿದೆ ಅನ್ನುವಂಥ ಆರೋಪದ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ಆತನನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಚಾಲಕನ ನಿರ್ಲಕ್ಷ್ಯ ಇಡೀ ಪ್ರಕರಣದಲ್ಲಿ ಗೊತ್ತಾಗ್ತಾ ಇದೆ. ಬೇಜವಾಬ್ದಾರಿತನದಿಂದ ಬೇಕಾಬಿಟ್ಟಿಯಾಗಿ ಲಾರಿ ಅಂದ್ರೇ ಹೆವಿ ವೆಹಿಕಲ್, ಅದು ಒಂದ್ಸಲ ಹಿಂಗೆ ತಿರುವಲ್ಲಿ ಟರ್ನ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ತಪ್ಪಿದ್ರೆ ಈ ಥರದ ಅನಾಹುತಗಳು ಆಗಾಗ ಆಗುತ್ತೆ. ಸೊ ಈ ಆಕ್ಸಿಡೆಂಟ್ ಮಾಡ್ಕೊಳ್ಬೇಕಾದ್ರೆ ಸೆಲ್ಫ್ ಆಕ್ಸಿಡೆಂಟ್ ಮಾಡ್ಕೊಳ್ಬೇಕಾದ್ರೆ ಆತ ಏನಾದರೂ ಕುಡಿದಿದ್ನ ಅನ್ನೋದನ್ನ ಕೂಡ ನೋಡಬೇಕಾಗತ್ತೆ. ಮದ್ಯದ ನಶೆಯಲ್ಲಿ ಈ ರೀತಿ ಘಟನೆಗಳಾಯ್ತಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕೆ ಸ್ಪಾಟಿಗೆ ಬಂದಿರುವಂತಹ ಅಧಿಕಾರಿಗಳು ಏನೇನು ಲಾಸ್ ಆಗಿದೆ ಮತ್ತು ಚಾಲಕನಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕ್ತಿದ್ದಾರೆ.